ಹಲೋ, ಎಲ್ಲಿದ್ಯಾ? ಪರವಾಗಿಲ್ಲ, ಒಳ್ಳೇದಾಯ್ತು. ಎಲ್ಲಿದ್ಯಾ? ಓಕೆ ಓಕೆ. ನಾನು ಮಾತಾಡ್ಬೇಕು ಅನ್ನಿಸ್ತು ಮಚ್ಚ, ಯಾಕೋ ಬೇಜಾರು. ಹೇಳ್ತೀನಿ ಬಾ, ಇಲ್ಲೇ ಹಳೆ ಹಡ್ಕಲ್ಲಿದ್ದೀನಿ ಬಾ. ಬಾ 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 ಆಯ್ತು. ಹೇಳ ಮಚ್ಚ, ಮನ್ಸಿಗೆ ಬೇಜಾರು. ಪ್ರಕೃತಿ ನೋಡ್ಕೊಂಡು ಎಣ್ಣೆ ಹೊಡಿತಿದ್ದೆ. ಇನ್ನೊಂದು ಹೊಸದಾಗಿ ಬಿಯರು ಸಿಗ್ರೇಟು ಎಲ್ಲಿಂದ ಕೊಳ್ತೀವಲ್ಲ. ಏನು ಮಾಡ್ತೀವಿ, ನೋವುಗಳಿರ್ತವೆ. ಹಾಂ, ಏನೋ ಮಾಡೋಕ್ಕಾಗಲ್ಲ. ಮತ್ತೆ ಏನಾಯ್ತು ನಿಂದು ಪ್ರೀತಿ ಇದ್ಲು ಮಚ್ಚ, ಈಗ ಒಂದು ವರ್ಷದಿಂದ ಇಲ್ಲ. ಒಂದು ವರ್ಷದಿಂದ ಒಂದು ಮಾತು ಹೇಳಿಲ್ಲ ನನಗೆ. ನೀನು ಅಲ್ಲಿ ಬೇರೆ ಫಾರಿನ್ಗೆ ಹೋದೆ, ನಾನು ನಿನ್ಗೆ ಏನು ಹೇಳಲಿಲ್ಲ. ಅದಕ್ಕೆ ಈ ಥರ ಆಗಬೇಕಾಗಿತ್ತು. ಏನೂ ಮಾಡೋಕ್ಕಾಗಲ್ಲ, ವಿಷ ಕೊಡಿಬಿಡಿ ಅಂದರು, ಅದಕ್ಕೆ ಎಣ್ಣೆ ಹೊಡಿತೀವಿ. ಏನು ಆಗಬೇಕಂತಿದ್ದೆ ನೀನು ಫ್ಯೂಚರಲ್ಲಿ? ಏನಾಗಿದೆಯಾ? ಸಕ್ಸಸ್ಫುಲ್ ಆಗಬೇಕು ಅಂದ್ಕೊಂಡಿದ್ದೆ, ಪ್ರೀತಿ ನಂಬ್ಕೊಂಡೆ ಹಿಂಗಾದೆ. ಏನು ಮಾಡಲಿ? ಹಿಂಗೆ ಅದಕ್ಕೆ ಇದೇನಾ ಕಾರಣ? ಇದು ಕಾರಣ ಅಲ್ಲ, ಇದು ಪ್ರೀತಿ ಕಾರಣ. ಇದಕ್ಕೆ ಹಿಂಗೆ ಇದು ಪ್ರೀತಿಗಲ್ಲ ಕಾರಣ. ನೀನು ಅವಳ ಪ್ರೀತಿಸ್ತಾ ಇದ್ದಾಗ ಏನು ನೋಡ್ಕೊಂಡು ಪ್ರೀತಿಸ್ತೆ? ಅವಳ ಮನಸ್ಸು, ಅವಳ ಮುಗ್ಧತೆ. ಮನಸ್ಸು, ಮುಗ್ಧತೆ, ಕತೆ ಬಿಟ್ಟೋಲ್ಲ ನೀನು? ಏನಿಲ್ಲ ಮಚ್ಚ, ಜಾಸ್ತಿ ದುಡ್ಡಿಲ್ಲ ಅಂತ ಬಿಟ್ಟೋದು. ಅವಳನ್ನ ಪ್ರೀತಿಸ್ತಾ ಇದ್ದಾಗ ಏನು ಮಾಡಿದೆ ನೀನು ಅವಳಿಗೆ? ಅವಳು ಕೇಳಿದ್ದೆಲ್ಲ ಮಾಡಿದೆ, ಅವಳು ಇಷ್ಟ ಎಲ್ಲ ಮಾಡಿದೆ. ಈಗ ಈಗ ಬೇರೆ ನೋಡ್ಕೊಂಡು ಓದ್ಲು. ಈಗ ನೀನೇನು ಮಾಡ್ಬೇಕು ಅದಕ್ಕೆ? ನಾನು ಸಕ್ಸಸ್ ಆಗ್ಬೇಕು ಲೈಫಲ್ಲಿ. ಮತ್ತು ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ನೆನಪುಗಳು ಕಾಡುತ್ತವೆ, ಉಸಿರುಗಳು ಹಾಡುತ್ತವೆ. ಕವನೆಲ್ಲ ಜೀವನಕ್ಕೆ ಬೇಡ. 2 ನಿಮಿಷ ಟೈಮ್ ಕೊಡ್ತೀನಿ. ಆ ಬಿಯರ್ನ ಖಾಲಿ ಮಾಡಿಬಿಟ್ಟು ಹಳೆ ಅಬ್ಬಿ ಹೆಂಗಿದ್ನೋ ಆ ಥರ ಬದಲಾಗಬೇಕು. ಬದಲಾವಣೆನೇ ದಾರಿ ಈಗ. ಮತ್ತು 2 ನಿಮಿಷ ನಿಮ್ಮ ಟೈಮು. ಏನು ಮತ್ತೆ ಡಿಸೈಡ್ ಮಾಡಿದ್ಯಾ? ರಿಚ್ ಆರ್ ಬಿಚ್? ರಿಚ್ಚಾ ಬಿಚ್ಚಾ? ರಿಚ್ ಬಿಚ್ ಡಿಸೈಡ್ ಆಗ್ಬಿಟ್ಟೆ. ಅಬ್ಬಿ